ಶ್ರೀ ಗುರುಭ್ಯೋ ನಮಃ. ಕಾಶಿಖಂಡದ 31ನೇ ಅಧ್ಯಾಯ ಭೈರವ ಪ್ರಾದುರ್ಭಾವ ವರ್ಣನೆ, ಅಂದರೆ ಅವರ ಉದ್ಭವದ ಪ್ರಕಟವಾದಂಥ ವರ್ಣನೆ. ಅಗಸ್ತ್ಯರು ಸ್ಕಂದ ಮಹರ್ಷಿಗಳನ್ನ ಕೇಳ್ತಾರೆ, ನನಗೆ ಕಾಶಿಯಲ್ಲಿ ಇರುವಂತಹ ಭೈರವರ ಕಥೆಯನ್ನು ನನಗೆ ಹೇಳ್ರಿ, ಅಲ್ಲಿ ನೆಲೆಸಿರುವಂಥ ಭೈರವರನ ಬಗ್ಗೆ. ಅಂದರೆ ಈ ಭೈರವ ಯಾರು, ಇವರ ಸ್ವರೂಪ ಹೇಗಿರುತ್ತೆ, ಆಮೇಲೆ ಇವರು ಯಾವ ಕಾರ್ಯವನ್ನು ಮಾಡ್ತಾರೆ, ಆಮೇಲೆ ಇವರಿಗೆ ಬೇರೆ ಬೇರೆ ಹೆಸರುಗಳು ಯಾವ್ಯಾವು, ಆಮೇಲೆ ಯಾವ ಸಮಯದಲ್ಲಿ ಯಾವಾಗ ಹೇಗೆ ಪೂಜೆ ಮಾಡಿದರೆ ನಮಗೆ ಸಿದ್ಧಿಯನ್ನು ಕೊಡ್ತಾರೆ ಅಂತ ಹೇಳಿ ಮಹರ್ಷಿ ಸ್ಕಂದಕುಮಾರನಿಗೆ ಕೇಳ್ತಾರೆ. ಆವಾಗ ಸ್ಕಂದಕುಮಾರ ಹೇಳ್ತಾನೆ, ಇಲ್ಲ, ನಿನ್ನ ಕುತೂಹಲ ನೋಡಿ ನನಗೆ ಬಹಳ ಸಂತೋಷ ಆಗ್ತಾಯಿದೆ, ನಿನಗೆ ಪೂರ್ಣವಾಗಿ ನಾನು ನಿನಗೆ ಹೇಳ್ತೀನಿ ಕಾಶಿಯ ಮತ್ತು ಅದರಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಹೇಳಕ್ಕೆ ಶುರು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಮಹಾದೇವನನ್ನು ಯಾರೋ ಒಬ್ಬ ಸಾಧಾರಣ ದೇವತೆ ಅಂತ ಎಲ್ಲರೂ ಪರಿಗಣಿಸಿರ್ತಾರೆ. ಆತನು ಪರಬ್ರಹ್ಮ ಸ್ವರೂಪನವನು, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಕೇಳು, ಆಮೇಲೆ ಕಾಶಿ ವಿಶೇಷತೆಯನ್ನು ಇದರಲ್ಲಿ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಹೇಳ್ತಾರೆ. ಹಿಂದೆ ಪೂರ್ವದಲ್ಲಿ ಮಹರ್ಷಿಗಳೆಲ್ಲ ಸೇರಿಕೊಂಡು ಬ್ರಹ್ಮನ ಹತ್ರ ಹೋಗ್ತಾರೆ. ಅಂದರೆ ಹೋಗಿ ವೇದಗಳ ಬಗ್ಗೆ ಅದರ ಇತರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರಲ್ಲ, ಹಾಗೆ ಒಂದ್ಸಲಿ ಹೋದಾಗ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ ಅವರು, ನಾಶರಹಿತವಾದಂಥ ಏಕಮೇವ ತತ್ವ ಯಾವುದು, ಒಂದೇ ಒಂದು ತತ್ವ ಯಾವುದದು ನಾಶ ಆಗೋದಲ್ಲೇ ಇರುವಂಥದ್ದು ಅಂತ ಕೇಳ್ತಾರೆ. ನಮಗೆ ಒಂದೊಂದು ಸಲ ಬುದ್ಧಿಹೀನತೆನೋ ಅಥವಾ ಅತಿಶಯದನೋ ಅಹಂಕಾರದಿಂದ ನಾವು ಕೆಲವೊಮ್ಮೆ ವರ್ತನೆ ಮಾಡ್ತೀವಿ. ಅದೇ ರೀತಿ ಇದು ಭಗವಂತ ದೇವತೆಗಳಿಗೂ ತಪ್ಪಿದ್ದಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇಲ್ಲಿ ಈಗ ಇವರು ಕೇಳಿದ ಪ್ರಶ್ನೆಗೆ, ಮಹರ್ಷಿಗಳೆಲ್ಲ ಕೇಳಿದ ಪ್ರಶ್ನೆಗೆ ಬ್ರಹ್ಮ ಉತ್ತರ ಏನಂತ ಕೊಡ್ತಾನೆ ಅಂದರೆ, ನಾನು ಜಗತ್ತಿಗೆ ಕಾರಣನು, ಸೃಷ್ಟಿಕರ್ತನು, ಸ್ವಯಂಭೂ, ಅದ್ವಿತೀಯನು, ಈಶ್ವರನು, ಅನಾದಿಯು ಆಗಿರುವಂಥ ಬ್ರಹ್ಮನು, ನಾನೊಬ್ಬನೇ ಸೃಷ್ಟಿ ಮಾಡೋನು, ನಾಶಗೊಳಿಸೋನು, ನನಗಿಂತ ಅಧಿಕವಾಗಿರೋರು ಯಾರೂ ಇಲ್ಲ, ಇದು ಸತ್ಯ ಅಂತ ಹೇಳಿ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಅಲ್ಲೇ ಇರೋವಂಥ ನಾರಾಯಣನ ಅಂಶದಿಂದ ಇರುವಂಥ ಕ್ರತು ಅನ್ನೋನಿಗೆ ಸಿಟ್ಟು ಬಂದ್ಬಿಡುತ್ತೆ. ಆ ಕ್ರತು ಏನು ಹೇಳ್ತಾನೆ ಅಂದರೆ, ಜೋರಾಗಿ ನಕ್ಬಿಟ್ಟು, ಅಯ್ಯೋ ಬ್ರಹ್ಮದೇವ, ನೀನು ಈ ಪರತತ್ವನೇ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಹಾಗಾಗಿ ನೀನೇನು ಅಂದರೆ ಈ ರೀತಿ ಅಜ್ಞಾನದ ಮಾತುಗಳನ್ನು ಮಾತಾಡ್ತಿದೀಯಾ ಅಂತ ಹೇಳ್ತಾರೆ. ಆವಾಗ ಈ ಬ್ರಹ್ಮನಿಗೆ ಮತ್ತು ಈ ವಿಷ್ಣು ಅಂದರೆ ಕ್ರತು ಏನಿರ್ತಾರಲ್ಲ, ಇಬ್ಬರಿಗೂ ವಾದ ವಿವಾದ ಶುರು ಆಗ್ಬಿಡುತ್ತಲ್ಲಿ. ಅವಾಗ ಏನು ಮಾಡ್ತಾರೆ ಅಂದರೆ, ಸರಿ, ಎಲ್ಲದಕ್ಕೂ ಪ್ರಮಾಣ ವೇದಗಳು, ಶ್ರುತಿ, ಅದಕ್ಕೆ ಅದನ್ನು ಶ್ರುತಿಯನ್ನೇ ಕರೆಸಿ ನಾವು ಕೇಳೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಕರೆಸ್ತಾರೆ. ಕರೆಸಿದಾಗ ಅವು 4 ವೇದಗಳನ್ನು ಸಹ ಬಂದು ಅವರನ್ನು ಯಾವುದನ್ನು ಸತ್ಯ ಇದೆನೋ ಅದನ್ನು ಪ್ರಮಾಣವಾಗಿ ಹೇಳ್ತಾರೆ. ಋಗ್ವೇದ ಬಂದು ಏನಂತ ಹೇಳುತ್ತೆ ಅಂದರೆ, ಎಲ್ಲ ಭೂತಗಳಲ್ಲೂ ನೆಲೆಸಿರುವಂಥದ್ದು, ಆಮೇಲೆ ಸಮಸ್ತ ಪ್ರಪಂಚನೂ ಹುಟ್ಟಿರೋದು ರುದ್ರನೊಬ್ಬನಿಂದನೇ, ಹಾಗಾಗಿ ಅವನೇ ರುದ್ರ ಒಬ್ಬನೇ ಪರತತ್ವ ಆಗಿರುವನು ಅಂತ ಹೇಳ್ತಾರೆ. ಆಮೇಲೆ ಪರತತ್ವ ಅಂದರೆ ಆತ್ಮ ಅಂತ ಹೇಳಿ ಅದು. ಮತ್ತು ಇವರು ಚರ್ಚೆ ಮಾಡ್ತಾ ಇರೋದು ಏನು ಅಂದರೆ, ಯಾರು ಪರಮಾತ್ಮ ಅಂದರೆ ಸರ್ವಶ್ರೇಷ್ಠವಾದಂಥದ್ದು ಅಂತ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಋಗ್ವೇದ ಹೀಗೆ ಹೇಳುತ್ತೆ. ಆಮೇಲೆ ಯಜುರ್ವೇದ ಅಂದರೆ ಈ ವೇದಗಳು ಅಂದರೆ ಆಕಾರ ಧರಿಸಿದರೆ ಮನುಷ್ಯ ರೂಪಕ್ಕೆ ಬಂದು ಹೇಳುವಂಥ ಮಾತುಗಳಿದು. ಯಜುರ್ವೇದ ಏನು ಹೇಳುತ್ತಂದರೆ, ಯಾರು ಈ ಯಜ್ಞಗಳಿಗೆ ಆಮೇಲೆ ಯೋಗದಿಂದ ಪೂಜೆ ಮಾಡೋವಂಥವ್ರಿಗೆ ಮತ್ತು ನಾವು ಸಹ ಅಂದರೆ ಯಾರು ವೇದಗಳು ಸಹ ಪ್ರಮಾಣವಾಗಿರುವವೋ ಆಮೇಲೆ ಇದೀವೋ ಅಂಥ ಶಿವ ಒಬ್ಬನೇ, ಇದಕ್ಕೆಲ್ಲ ಕಾರಣನಾದಂಥ ಶಿವ ಒಬ್ಬನೇ ನಿಜವಾದ ತತ್ವ ಅಂತ ಹೇಳಿ ಯಜುರ್ವೇದ ಹೇಳುತ್ತೆ. ಆಮೇಲೆ ಸಾಮವೇದ ಏನು ಹೇಳುತ್ತೆ ಅಂದರೆ, ಯಾರ ತೇಜಸ್ಸಿನಿಂದ ಇಡೀ ಪ್ರಪಂಚ ಪ್ರಕಾಶವಾಗಿದೆಯೋ, ಆಮೇಲೆ ಯೋಗಿಗಳು ಯಾರನ್ನ ಕುರಿತು ಧ್ಯಾನ ಮಾಡ್ತಾರೋ ಅಂಥ ಧ್ಯಾನ ಯೋಗ್ಯನೋ, ಆಮೇಲೆ ಯಾರಿಂದ ಪ್ರಪಂಚವು ಸುತ್ತುತ್ತಾ ಇದೆನೋ ಅಂತಹ ತತ್ವ ಯಾರು ಅಂದರೆ ತ್ರಯಂಬಕನು, ಅವನೇ ಶ್ರೇಷ್ಠನು. ತ್ರಯಂಬಕ ಅಂದರೆ ಶಿವ. ಆಮೇಲೆ ಅಥರ್ವರ್ಣ ವೇದ ಬರುತ್ತೆ. ಅವರು ಬಂದು ಏನು ಹೇಳ್ತಾರೆ ಅಂದರೆ,
ಈ ಜನರು ಅನುಗ್ರಹನ ಬೇಕು ಅಂತ ಬಯಸ್ತಾ ಇರ್ತಾರೆ, ನಮಗೆ ಒಳ್ಳೆಯದಾಗಲಿ ಅನ್ನೋದನ್ನು ಬಯಸ್ತಾ ಇರ್ತಾರೆ, ತಮ್ಮ ಕಷ್ಟಗಳು ನಾಶ ಆಗಬೇಕು ಅಂತ ಬೇಡ್ಕೊಳ್ತಾ ಇರ್ತಾರೆ. ಹಾಗೆ ಬೇಡ್ಕೊಳ್ಳೋ ಅಂಥದ್ದು ಆಮೇಲೆ ಅನುಗ್ರಹ ಬಯಸೋದು ಯಾರಿಂದ ಅಂತ ಅಂದರೆ ಕೇವಲ ಶಂಕರನಿಂದ ಮಾತ್ರ. ಆಮೇಲೆ ಅದೇ ತತ್ವ ಕೈವಲ್ಯನೂ ಸಹ ಪ್ರಸಾದಿಸುತ್ತೆ ಅಂತ ಹೇಳಿ ಅಥರ್ವಣ ವೇದ ಹೇಳುತ್ತೆ. ಈ ವೇದಗಳು ಹೇಳಿದ ಮೇಲೂ, ಏಕೆಂದರೆ ವೇದನೇ ನಮ್ಮ ಜೀವನಕ್ಕೆ ಪ್ರಮಾಣ. ಇದು ದೇವಾನುದೇವತೆಗಳು ಹೇಳಿರುವಂಥ ಮಾತು. ಆದರೂ ಸಹ ವೇದಗಳು ಬಂದು ಹೇಳಿದರೂ ಸಹ ಈ ಮಾಯೆ ಅನ್ನೋದು ಅವರಿಗೆ ಆವರಿಸಿರೋದ್ರಿಂದ ಬ್ರಹ್ಮ ಮತ್ತು ವಿಷ್ಣುವಿಗೆ, ಅಂದರೆ ಕ್ರತುವಿಗೆ, ಅಂದರೆ ವಿಷ್ಣುವಿನ ಅಂಶ, ಅವ್ರು ಏನು ಹೇಳ್ತಾರೆ ಅಂದರೆ, ಏನೋ ಈ ಪ್ರಮದಗಣಗಳಿಗೆ ಒಡೆಯ, ಆಮೇಲೆ ಯಾವಾಗಲೂ ಈ ಪಾರ್ವತಿನ ಹಾಕ್ಕೊಂಡು ವಿಹಾರ ಮಾಡ್ತಿರ್ತಾನೆ ದಿಗಂಬರನು, ಆಮೇಲೆ ಸ್ಮಶಾನದ ಧೂಳಿನಿಂದ ತುಂಬ್ಕೊಂಡಿರೋನು, ಆಮೇಲೆ ವಿಕಾರವಾಗಿರೋನು, ಆ ಜಟಾಧಾರಿ, ಆಮೇಲೆ ವೃಷಭದ ಮೇಲೆ ಅಂದರೆ ಎತ್ತು ಗೂಳಿ ಇದ್ರ ಮೇಲೆ ಓಡಾಡ್ತಾ ಇರ್ತಾನಲ್ಲ, ಆಮೇಲೆ ಸರ್ಪಗಳನ್ನು ಹಾಕ್ಕೊಂಡಿರ್ತಾನೆ ಮೈ ಮೇಲೆಲ್ಲ, ಅವನು ಹೇಗೆ ಪರಬ್ರಹ್ಮ ಆಗಕ್ಕೆ ಸಾಧ್ಯ? ಅವನು ಸಂಘರಹಿತನೇ ಅಲ್ಲ ಅವನು. ಹಂಗಿರ್ಬೇಕಾದ್ರೆ ಅವನು ಹೆಂಗೆ ಆಗಕ್ಕೆ ಸಾಧ್ಯ ಅಂತ ಹೇಳಿ ಅಂತಾರೆ. ಆಗ ಸನಾತನವಾದದ್ದು, ಆಮೇಲೆ ದೇಹರಹಿತವಾದದ್ದು, ದೇಹ ಇಲ್ಲದಲೇ ಇರುವಂತಹ ಪ್ರಣವವು ಬರುತ್ತೆ ದೇಹ ಧರಿಸಿ. ಪ್ರಣವ ಅಂತಂದರೆ ಓಂಕಾರ. ಅದೂ ಸಹ ಬಂದು ಹೇಳುತ್ತೆ, ಇಲ್ಲ, ಈಶ್ವರನು ಸ್ವಯಂ ಪ್ರಕಾಶನು, ಅವನು ಅನಾದಿಯಿಂದ ಇದ್ದಾನೆ. ಆಮೇಲೆ ಆನಂದ ಸ್ವರೂಪಳಾದ ಶಕ್ತಿ ಅವನ ಜೊತೆಗೆ ಯಾವಾಗಲೂ ನಿತ್ಯವಾಗಿ ಇರ್ತಾಳೆ ಅವಳು ಅಂತ ಹೇಳಿ. ಆಮೇಲೆ ಏನು ಹೇಳ್ತಾನೆ ಅಂದರೆ, ಇದು ಶಿವಶಕ್ತಿಯ ಸ್ವರೂಪ ಅದು ಅಂತ ಹೇಳಿ ಹೇಳ್ತಾನೆ. ಆದರೂ ಅವ್ರಿಗೇನಂತಂದರೆ ಮಾಯೆ ಪೂರ ಆವರಿಸ್ಕೊಂಡಿರೋದ್ರಿಂದ ಅವ್ರಿಗೇನು, ಯಾರು ಎಂಥ ವೇದಗಳು ಮತ್ತು ಪ್ರಣವನೇ ಸರ್ವಶ್ರೇಷ್ಠವಾದಂಥದ್ದು ಅವೇ ಹೇಳಿದ್ರೂ ಇವ್ರಿಗೆ ಅರ್ಥ ಆಗಲಿಲ್ಲ ಅವರಿಗೆ. ಅವಾಗ ಏನಾಗುತ್ತೆ ಅಂದರೆ, ಇದ್ದಕ್ಕಿದ್ದಂಗೆ ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಜ್ಯೋತಿ ಬಂದು ಆವಿರ್ಭಾವ ಆಗುತ್ತೆ. ಅಂದರೆ ಒಂದು ಕಂಬದ ಥರ ಬಂದ್ಬಿಡುತ್ತೆ, ಅಲ್ಲಿ ಕಾಂತಿ ಭೂಮಿ ಆಕಾಶಗಳನ್ನು ತುಂಬ್ಕೊಂಬಿಟ್ಟಿರುತ್ತೆ ಅದು. ಆವಾಗ ಈ ಬ್ರಹ್ಮನಿಗೆ 5 ತಲೆಗಳಿರ್ತವೆ. ಆವಾಗ ಅದು ಏನೋ 5ನೇ ತಲೆ ಏನು ಮಾಡುತ್ತೆ ಅಂತಂದರೆ, ಯಾರಿರ್ಬೋದು ಅಂತೇಳಿ ಕೇಳಕ್ಕೆ ಹೋಗೋದ್ರೊಳಗೆ ಅದರೊಳಗಿಂದ ಪ್ರಕಾಶವಾಗಿರುತ್ತಲ್ಲ ಆ ಜ್ಯೋತಿ ಕಂಬದಿಂದ ಒಂದು ತ್ರಿಶೂಲ ಹಿಡ್ಕೊಂಡು, ಆಮೇಲೆ ಸರ್ಪ ಚಂದ್ರನಿಂದ ಅಲಂಕೃತನಾಗಿ, ಆಮೇಲೆ 3ನೇ ಕಣ್ಣು, ಹಣೆ ಮೇಲೆ 3ನೇ ಕಣ್ಣು ಇರುವಂತಹ ಒಂದು ವ್ಯಕ್ತಿ ಅದರಿಂದ ಹೊರಗೆ ಬರ್ತಾನೆ. ಅದನ್ನು ನೋಡಿ ಬ್ರಹ್ಮ ಏನು ಹೇಳ್ತಾನೆ ಅಂತಂದರೆ, ನೀನು ಮುಂಚೆ ನನ್ನ ಹಣೆಯಿಂದನೇ ಹುಟ್ಟಿದವನಲ್ವ ನೀನು, ನಾನೇ ನಿನಗೆ ರುದ್ರ ಅಂತ ಹೆಸರಿಟ್ಟಿದ್ದೆ, ಒಳ್ಳೆಯದಾಯಿತು ಬಿಡು ಅಂಥೇಳಿ, ಪುತ್ರ ನನಗೆ ನೀನು ಮೊರೆ ಹೋಗು, ನಿನ್ನನ್ನು ನಾನು ರಕ್ಷಿಸ್ತೀನಿ ಅಂತ ಹೇಳಿ ಅಂತಾನೆ. ಅಟ್ಟಹಾಸದ ಮಾತುಗಳಿವು. ಈ ಬ್ರಹ್ಮನ ಗರ್ವದ ಮಾತುಗಳನ್ನು ಕೇಳಿ ಈಶ್ವರನಿಗೆ ಭಾಳ ಸಿಟ್ಟು ಬರುತ್ತೆ. ಬಂದು ಇವನಿಗೊಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಒಂದು ಭಯಂಕರವಾದಂಥ ಆಕೃತಿಯುಳ್ಳ ಒಂದು ಪುರುಷನನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಅವನಿಗೆ ಹೇಳ್ತಾನೆ, ಈ ಬ್ರಹ್ಮನನ್ನು ಶಿಕ್ಷಿಸು ನೀನು ಅಂತ ಹೇಳಿ. ಆಮೇಲೆ ಅವನಿಗೆ ಹೇಳ್ತಾನೆ, ಯಾವ ಹೆಸರಿನಿಂದ ನೀನು ಪ್ರಖ್ಯಾತಿ ಆಗ್ತೀಯ, ಅಂದರೆ ಆ ಆಕೃತಿ ಏನು ಒಂದು ಪುರುಷ ರೂಪ ಧರಿಸಿತಲ್ಲ, ಅದನ್ನು ಯಾವ್ಯಾವ ರೀತಿಯಲ್ಲಿ ಜನ ಕರೀತಾರೆ ಅಥವಾ ಇನ್ನು ಮುಂದೆ ಅವರು ವಿಖ್ಯಾತಿ ಆಗ್ತಾರೆ ಅಂತ ಹೇಳಿ ಹೇಳ್ತಾನೆ. ಏನು ಅಂದರೆ, ನೀನು ಕಾಲದಂತೆ, ಕಾಲ ಯಾರಿಗೂ ನಿಲ್ಲುವಂಥದ್ದಲ್ಲ, ನೀನು ಆ ರೀತಿಯಾಗಿರೋದ್ರಿಂದ ನಿನ್ನನ್ನು ಕಾಲರಾಜ ಅಂತ ಕರೀತಾರೆ. ಆಮೇಲೆ ಭರಣವನ್ನು ಹೊತ್ಕೊಳ್ಳೋ ನೀನು ಶಕ್ತನಾಗಿರ್ತೀಯ, ಅದಕ್ಕೆ ನಿನ್ನನ್ನು ಭೈರವ ಅಂತ ಕರೀತಾರೆ. ಭರಣ ಅಂತಂದರೆ ಪ್ರಪಂಚ ಅಂತ ಹೇಳಿ, ಭೂಮಿ. ಆಮೇಲೆ ಯಮನು ಕಾಲ, ಅವನು ಸಹ ನಿನಗೆ ಹೆದರೋಂಗೆ ಆಗ್ತಾನೆ, ಅದಕ್ಕೆ ನೀನು ಕಾಲಭೈರವನಾಗ್ತೀಯ ಅಂತ ಹೇಳಿ. ಆಮೇಲೆ ದುಷ್ಟರನ್ನು ಪೀಡಿಸುವಂಥವನಾಗ್ತೀಯ ನೀನು, ಎಲ್ಲೆಲ್ಲಿ ದುಷ್ಟರಿದ್ದಾರೋ ಅವರೆಲ್ಲರನ್ನು ನೀನು ಪೀಡಿಸ್ತೀಯ, ಅದಕ್ಕೆ ನಿನ್ನ ಅಮರ್ದಕ ಅಂತ ಕರೀತಾರೆ. ಆಮೇಲೆ ಭಕ್ತರ ಪಾಪಗಳನ್ನು ಕಬಳಿಸ್ಬಿಡ್ತೀಯ ನೀನು, ಅದಕ್ಕೆ ಪಾಪ ಭಕ್ಷಣ ಅಂತ ಹೇಳಿ ಕರೀತಾರೆ ನಿನ್ನ. ಈ ರೀತಿಯಾಗಿ ನಿನ್ನನ್ನು ಕರೆದು ನೀನು ವಿಖ್ಯಾತಿಯನ್ನು ಹೊಂದ್ತೀಯ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ನೀನು ಕಾಶಿಪಟ್ಟಣಕ್ಕೆ ಆಧಿಪತ್ಯವನ್ನು ಹೊಂದುತ್ತೀಯ, ಅಂದರೆ ನೀನೇ ಅದನ್ನೆಲ್ಲ ನೋಡ್ಕೊಳ್ಳೋಂಥವನು, ಇಲ್ಲಿ ಪಾಪ ಮಾಡಿದವ್ರನ್ನ ಶಿಕ್ಷಿಸೋನು ನೀನೇ, ಇಲ್ಲಿ ಶುಭ ಅಶುಭ ಕರ್ಮಗಳನ್ನು ಚಿತ್ರಗುಪ್ತ ಬರೆಯಲ್ಲ, ಇಲ್ಲಿ ನೀನೇ ಇದಕ್ಕೆ ಎಲ್ಲ ಅಂದರೆ ಇದನ್ನು ನೋಡ್ಕೊಳ್ಳೋ ಅಂಥವನು, ಆಧಿಪತ್ಯವನ್ನು ವಹಿಸ್ಕೊಳ್ಳೋ ಅಂಥವನು ಅಂತ ಹೇಳಿ ಹೇಳ್ತಾರೆ.
ಹೇಳಿದ ತಕ್ಷಣ ಆಯಿತು ಅಂಥೇಳಿ ಈ ಕಾಲಭೈರವ ನಮಸ್ಕಾರ ಮಾಡಿ ಈ ವರಗಳನ್ನೆಲ್ಲ ಸ್ವೀಕಾರ ಮಾಡ್ಕೊಂಡು ಏನು ಮಾಡ್ತಾನೆ ಅಂದರೆ, ಯಾವ ಅಂಗ ಅಪರಾಧ ಮಾಡಿರುತ್ತೋ ಅದನ್ನು ಶಿಕ್ಷಿಸಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಆ ಕಾಲಭೈರವ ತನ್ನ ಎಡಗೈ ಬೆರಳಿನ ಉಗುರಿನ ತುದಿಯಿಂದ, ಒಂದು ಉಗುರಿನ ತುದಿಯಿಂದ ಬ್ರಹ್ಮನ 5ನೇ ತಲೆನ ಕಿತ್ತು ಹಾಕ್ತಾನೆ. ಅಂದರೆ ಅದರಿಂದನೇ ಅವನು ಈ ಥರ ಅಟ್ಟಹಾಸದ ಮಾತುಗಳನ್ನು ಮಾತಾಡಿರೋದ್ರಿಂದ ಯಾವ ಅಂಗ ಅದನ್ನು ಈ ಥರ ಧೋರಣೆಗೆ ಗುರಿಯಾಗಿರುತ್ತೋ ಅದೊಂದನ್ನೇ ಕಿತ್ತು ಹಾಕ್ಬಿಡ್ತಾನೆ. ಅದನ್ನೇನು ದೊಡ್ಡ ಯುದ್ಧ ಮಾಡಿ ಅಥವಾ ಏನು ಕಡ್ಗ ಗಿಡ್ಗ ತಗೊಂಡು ಏನೂ ಮಾಡಲಿಲ್ಲ. ಕೇವಲ ಒಂದು ಎಡಗೈ ಬೆರಳಿನ ಉಗುರಿನ ತುದಿಯಿಂದ ಸುಮ್ಮನೆ ಹಿಂಗೆ ಚಿವುಟ್ ಹಾಕ್ಬಿಡ್ತಾನೆ, ಕಿತ್ಕೊಂಡು ಬಂದ್ಬಿಡುತ್ತೆ. ಇದನ್ನು ನೋಡಿದ ತಕ್ಷಣ ಅವರಿಗೆ ಗೊತ್ತಾಗ್ಬಿಡುತ್ತೆ ಏನು ಎಷ್ಟು ಶಕ್ತಿಶಾಲಿ ಇವನು ಅಂತ ಹೇಳಿ. ಆವಾಗ ವಿಷ್ಣು ಮತ್ತು ಶಂಕರನನ್ನು ಸ್ತುತಿಸ್ತಾನೆ. ಆಮೇಲೆ ಬ್ರಹ್ಮ ಶತರುದ್ರಿಯನ್ನು ಹೇಳಿ ಜಪ ಮಾಡಿ ನಮಸ್ಕಾರ ಮಾಡ್ತಾನೆ. ಆಗ ಏನಿದ್ರೂ ಕರುಣಾಮಯಿ ಶಿವ, ಆ ಭಕ್ತವತ್ಸಲ ಆದಂಥ ಶಿವ ಏನು ಮಾಡ್ತಾನಂದರೆ ಅವರಿಬ್ಬರನ್ನು ಕರೆದು, ಇಲ್ಲ ಇದೇನು ಭೈರವನಾಗಿ ಬಂದಿದ್ದಾನಲ್ಲ ಇವನು ನನ್ನ ಮೂರ್ತಿನೇ, ನನ್ನ ಸಮಾನನೇ ಇವನು, ನನ್ನ ಅಂಶನೇ ಇವನು ಅಂತ ಹೇಳಿ ಹೇಳ್ತಾರೆ. ಅವನು ಭೈರವನು ಸಹ ತತ್ಸಮ, ಏನು ಅಂದರೆ ಶಿವ ಹೇಗಿದ್ದಾನಲ್ಲ ಅದೇ ರೀತಿ ಜಟಾಧಾರಿಯಾಗಿ ತ್ರಿಶೂಲ ಧಾರಣೆ ಮಾಡಿಕೊಂಡು ಆಮೇಲೆ ಚಂದ್ರನನ್ನು ಧರಿಸಿ ಇದೇ ರೀತಿ ಇರ್ತಾನೆ. ಆಮೇಲೆ ಇದಿಷ್ಟು ಆದಮೇಲೆ ಇದರಲ್ಲಿ ನಮಗೆ ಬಹಳಷ್ಟು ನಾವು ಜೀವನ ಹೆಂಗೆ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ. ಈಗ ಇದು ಏನು ಅಂತಂದರೆ ಬ್ರಹ್ಮನ ಹತ್ಯೆ ಮಾಡ್ದಂಗೆ ಆಯ್ತು. ಈಗ ಏನು ಅಂದರೆ ಒಂದು ಶಿರಸ್ಸನ್ನು ಕಿತ್ತು ಹಾಕಿರೋದ್ರಿಂದ ಬ್ರಹ್ಮ ಹತ್ಯೆ. ಬಿಡು ಶಿವನೇ ಅಲ್ಲ ಅವನಿಗಿನ್ನೇನಂತೆ, ಅವರೆಲ್ಲ ಒಂದೇ ಅಲ್ಲ ಅಂತ ಅಲ್ಲ. ಇದನ್ನು ನೋಡ್ಕೊಂಡು ಏನು ಮಾಡ್ತಾರೆ ಜನ, ಏನು ಮಾಡ್ತಾರೆ ಅಂದರೆ ಶಿವ ಅವಾಗ ಮಾಡಿದ್ನಲ್ಲ ನಾವು ಮಾಡಿದರೂ ಏನು ತಪ್ಪಿಲ್ಲ ಬಿಡು, ಏನೂ ಆಗೋದಿಲ್ಲ ಅಂತ ಹೇಳಿ ಅದು ಒಂದು ತಪ್ಪು ಪದ್ಧತಿಯನ್ನು ನಾವು ಜನರಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಶಿವ ಏನು ಮಾಡ್ತಾನೆ, ಕಾಲಭೈರವನಿಗೆ ಹೇಳ್ತಾನೆ, ನೀನು ಈ ಕ್ರತು ಮತ್ತು ಬ್ರಹ್ಮನನ್ನು ಪೂಜಿಸು. ಆಮೇಲೆ ಈ ಬ್ರಹ್ಮನ ಕಪಾಲವನ್ನು ಹಿಡ್ಕೊಂಡು ಈ ಬ್ರಹ್ಮ ಹತ್ಯೆ ನಿವಾರಣೆಗಾಗಿ ವ್ರತವನ್ನು ಆಚರಿಸು. ಅಂದರೆ ಈ ಕಪಾಲನ್ನು ಹಿಡ್ಕೊಂಡು ನೀನು ಭಿಕ್ಷಾಟನೆ ಮಾಡು, ಭಿಕ್ಷೆಗೆ ಹೋಗು. ಎಲ್ಲಿ ನಿನಗೆ ಭಿಕ್ಷೆ ಸಿಗುತ್ತೋ ಅಂದರೆ ನಿನಗೆ ಎಲ್ಲಿ ನಿನ್ನ ಪಾಪ ಮುಗಿಯುತ್ತೋ ಅಲ್ಲಿಗೆ ನಿನ್ನ ಕೈಯಲ್ಲಿ ಅಂಟ್ಕೊಂಡಿರುವಂಥ ಕಪಾಲ, ಬ್ರಹ್ಮ ಕಪಾಲ ಏನಿದೆಯಲ್ಲ, ಬ್ರಹ್ಮ ಕಪಾಲ ಅಂದರೆ ಬ್ರಹ್ಮನ ತಲೆ ಬುರುಡೆ, ಅದು ಬಿದ್ದು ಹೋಗುತ್ತೆ. ಆವಾಗ ನೀನು ಮುಕ್ತನಾಗ್ತೀಯ ಈ ಪಾಪದಿಂದ ಅಂತ ಹೇಳಿ ಭೈರವನಿಗೆ ಹೇಳ್ತಾನೆ. ಆಯಿತು ಅಂತ ಹೇಳಿ ಭೈರವ ಹೊರಡ್ತಾನೆ. ಅಷ್ಟರೊಳಗೆ ಮತ್ತೆ ಶಿವ ಹೇಳ್ತಾನೆ, ನೋಡು ನಿನ್ನ ಹಿಂದೆ ಒಂದು ಸ್ತ್ರೀ ಇರ್ತಾಳೆ, ಅವಳನ್ನು ನಿನ್ನ ಹಿಂದೆನೇ ಇರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಅವಳು ಯಾರು ಏನು ಅನ್ನೋದನ್ನು ಹೇಳ್ತಾರೆ. ಯಾವ ರೀತಿ ಅವಳು ರಕ್ತ ವಸ್ತ್ರಗಳನ್ನು ಧರಿಸಿರ್ತಾಳೆ, ಕೆಂಪು ಬಣ್ಣ ಇರುತ್ತೆ ಅವಳಿಗೆ, ಆಮೇಲೆ ಕೆಂಪು ಮಾಲೆ ಹಾಕಿರ್ತಾಳೆ, ಆಮೇಲೆ ಹಲ್ಲುಗಳಿಂದ ಒಂಥರ ವಿಕಾರವಾದ ಉದ್ದುದ್ದಕ್ಕೆ ಒಂಥರ ಮುಖ ಎಲ್ಲ ಒಂಥರ ವಿಕಾರವಾಗಿ ಕಾಣ್ತಾ ಇರುತ್ತೆ. ಆಮೇಲೆ ನಾಲಿಗೆ ಹೊರಗೆ ಬಂದಂಗಿರುತ್ತೆ, ಭಯಂಕರವಾಗಿರುತ್ತೆ. ಆಮೇಲೆ ಆಕಾಶದಲ್ಲಿ ಒಂದು ಪಾದನ ಇಟ್ಕೊಂಡಿರ್ತಾಳೆ, ಒಂದು ಪಾದ ಆಕಾಶದ ಮೇಲೆ ಒಂದು ಪಾದ ಕೆಳಗಡೆ. ಆಮೇಲೂ ರಕ್ತನ ಕುಡಿತಾ ಇರ್ತಾಳೆ. ಕತ್ರಿ ಮತ್ತು ರಕ್ತ ಪಾತ್ರೆನ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ, ಅಂದರೆ ಅವಳ ಅಸ್ತ್ರಗಳ ಥರ. ಆಮೇಲೆ ಒಂಥರ ಕಣ್ಣು ಗುಡ್ಡೆಗಳೆಲ್ಲ ಹಳದಿ ಬಣ್ಣ ಆಗಿರುತ್ತೆ ಅವಳಿಗೆ. ಆಮೇಲೆ ಗರ್ಜನೆಯಿಂದ ಮಾತಾಡ್ತಾ ಇರ್ತಾಳೆ. ಆಮೇಲೆ ಭಾಳ ರಭಸದಿಂದ ಹೋಗ್ತಾ ಇರ್ತಾಳೆ. ಈ ರೀತಿಯಾದವಳು ಅವನ್ನ ಸೃಷ್ಟಿ ಮಾಡಿ ಕಾಳಭೈರವನ ಹಿಂದೆ ಇಡ್ತಾನೆ. ಇವನು ಯಾವಾಗ ಹೇಳ್ತಾರೆ ಈ ಭೈರವ, ಇವಳ ಹೆಸರು ಬ್ರಹ್ಮಹತ್ಯೆ ಅಂತ ಹೇಳಿ. ಇವಳು ಈಗ ಕಾಶಿ ಅಂದರೆ ನೀನು ಎಲ್ಲೆಲ್ಲಿ ಭಿಕ್ಷೇಟನೆ ಮಾಡಿಕೊಂಡು ನಿನ್ನ ಹೋಗ್ತಾ ಇರ್ತೀಯೋ ಅಲ್ಲಿ ಎಲ್ಲಿವರೆಗೂ ನಿನ್ನ ಬ್ರಹ್ಮಹತ್ಯಾ ದೋಷ ನಿನಗಿರುತ್ತೋ ಆ ಬ್ರಹ್ಮಹತ್ಯೆ ನಿನ್ನ ಹಿಂದೆನೇ ಇರುತ್ತೆ. ಅಂದರೆ ಈ ಬ್ರಹ್ಮಹತ್ಯಾ ದೋಷನ ಒಂದು ಮಾನವ ರೂಪ ಕೊಟ್ಟರೆ ಈ ಥರ ಇರುತ್ತೆ ಅಂತ ಹೇಳಿ ಶಿವ ಹೇಳ್ತಾ ಇರೋದು. ಸರಿ ಅಂಥೇಳಿ ಇವನು ಹೊರಡ್ತಾ ಇರ್ತಾನೆ. ಇಂತಹ ಭೈರವನಿಗೂ ಸಹ ಅವಳು ಹಿಂದೆ ಹೋಗ್ತಾ ಇರ್ತಾಳೆ. ಈ ಒಂದು ಸಲ ಹೀಗೆ ಇವನು ಈ ರೀತಿ ಎಲ್ಲ ಕಡೆಗೂ ಹೋಗ್ತಾನೆ. ಎಲ್ಲ ಅಂದರೆ ಸತ್ಯಲೋಕಕ್ಕೆ ಮತ್ತು ಆಮೇಲೆ ಮಹೇಂದ್ರ ಲೋಕಕ್ಕೆ ಅಂದರೆ ಇಂದ್ರ ಇರೋ ಲೋಕಕ್ಕೆ, ಬೇರೆ ತೀರ್ಥಗಳಿಗೆ ಎಲ್ಲ ಕಡೆಗೂ ಹೋಗ್ತಿರ್ತಾನೆ. ಎಲ್ಲಿ ಹೋದ್ರೂ ಅವಳು ಏನು ಸ್ತ್ರೀ ಇರ್ತಾಳಲ್ಲ ಬ್ರಹ್ಮಹತ್ಯೆ, ಅವಳು ಅವನಿಂದನೇ ಹೋಗ್ತಾ ಇರ್ತಾಳೆ. ಆಮೇಲೆ ಒಂದು ಸಲ ಅವನೇನು ಮಾಡ್ತಾನೆ, ಹಿಂಗೆ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋದಾಗ ಅಲ್ಲಿ
ವಿಷ್ಣು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಲಕ್ಷ್ಮಿಗೆ ಹೇಳ್ತಾನೆ. ಅಂದರೆ ಯಾರು ಎಂಥ ಮಹಾತ್ಮ, ಅಂದರೆ ಈ ಭೈರವ ಅನ್ನೋನು ಎಂಥ ಮಹಾತ್ಮ ಬಂದಿದ್ದಾನೆ ನೋಡು ಇವನು ಅಂತ ಹೇಳಿ ಅವನ್ನ ವರ್ಣಿಸ್ತಾನೆ. ಅವನು ಅಂದರೆ ಏನು ಅಂತಂದರೆ ಇವನು ಜಗತ್ತಿನನ್ನು ಪಾಲಿಸೋನು, ಆಮೇಲೆ ಸೃಜಿಸೋನು, ಆಮೇಲೆ ಲೋಕಗಳಿಗೆ ಪ್ರಭು ಅವನು, ಆಮೇಲೆ ಸಮಸ್ತ ಯೋಗಿಗಳನ್ನು ಇವನಲ್ಲಿ ಶರಣು ಹೋಗಿದ್ದಾರೆ. ಆಮೇಲೆ ಪ್ರಾಣಿಗಳಿಗೆ, ಸಮಸ್ತ ಪ್ರಾಣಿಗಳಿಗೂ ಒಡೆಯ ಇವನು, ಪರಮಾತ್ಮನು, ಸರ್ವಜ್ಞನು, ಶಾಂತನು, ಶ್ರೇಷ್ಠನು, ಆಮೇಲೆ ಸಕಲ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿರುವನು, ಆಮೇಲೆ ಎಲ್ಲವನ್ನೂ ಸಕಲರಿಗೂ ಸಕಲವನ್ನೂ ಕೊಡುವಂಥವನು, ಧ್ಯಾನ ನಿರತನು, ಇಂಥ ಮಹಾತ್ಮನು ಬಂದಿದ್ದಾನೆ ನೋಡು ಅಂತ ಹೇಳಿ ಕರೀತಾನೆ. ಆಮೇಲೆ ಇವನು ರೂಪ ಇಲ್ದಿದ್ರು ಇವತ್ತು ರೂಪವುಳ್ಳನಾಗಿ ನಮ್ಮ ಮುಂದೆ ಬಂದಿದ್ದಾನೆ. ಆಮೇಲೆ ಅವನು ಕೇಳ್ತಾನೆ ಮಗ ವಿಷ್ಣು, ಆ ತ್ರಿಲೋಚನನೇ ನೀನು ಯಾಕೆ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ನೀನು ಬಂದಿದೆಯಾ ಅಂತ ಹೇಳಿದಾಗ ಭೈರವ ಹೇಳ್ತಾನೆ, ಇಲ್ಲ ನಾನು ಬೆರಳನ್ನ ತುದಿಯಿಂದ ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿದ್ದೆ, ಕಿತ್ತಾಕಿದ್ದೆ, ಅದಕ್ಕೆ ಅದರಿಂದ ನನಗೆ ಬ್ರಹ್ಮಹತ್ಯೆ ಪಾಪ ಬಂದಿದೆ. ಅದನ್ನು ಪರಿಹಾರಕ್ಕಾಗಿ ನಾನು ಈ ಒಂದು ವ್ರತನ, ಅಂದರೆ ಈ ವ್ರತವನ್ನು ನಾನು ಆಚರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಿನ್ನ ಮತ್ತು ನಿನ್ನ ಹಿಂದೆ ಇರುವಂತಹ ಈ ಯಾರು, ಈ ಒಂದು ಹೆಣ್ಮಗಳು ಇದ್ದಾಳಲ್ಲ ಯಾರು ಅಂತ ಕೇಳ್ತಾನೆ. ಇಲ್ಲ ಅದು ಬ್ರಹ್ಮಹತ್ಯೆ ಅಂತ ಅವಳ ಹೆಸರು, ಶಿವ ನನ್ನ ಜೊತೆಗೆ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಈ ನೀನೇ ಅಲ್ಲ, ನಿನಗೆಂಥ ಪಾಪನಪ್ಪ ನಿನಗೆ, ಈ ಬ್ರಹ್ಮನೇ ಬ್ರಹ್ಮ ಸತ್ತ ಮೇಲೆ ಅವನ್ನ ಕಪಾಲನೇ ನೀನು ಮಾಲೆಯಾಗಿ ಧರಿಸ್ದಂಥವನು, ಆಮೇಲೆ ನೀನು ಬೇರೆಯವ್ರ ಪಾಪನ ನಾಶ ಮಾಡೋವಂಥವನು, ನಿನಗೆಂಥ ಪಾಪ ನಿನಗೆ ಅಂತ ಹೇಳ್ತಾನೆ. ಹೀಗೆ ಅವನು ಕೇಳ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಬಂದು ಮಹೇಶ್ವರನಿಗೆ ಭಿಕ್ಷಾಪಾತ್ರೆಯಲ್ಲಿ ಒಂದು ಶುದ್ಧವಾದ ಮನೋರಥವತಿ ಅಂತ ಹೇಳ್ತಾರೆ ಅದನ್ನು, ಅಂದರೆ ಅದೊಂದು ರೀತಿಯಾದ ಅಮೃತ, ಅದನ್ನು ಅಂದರೆ ಭಿಕ್ಷೆಯನ್ನು, ಇಷ್ಟಾರ್ಥದ ಭಿಕ್ಷೆಯನ್ನು ಕೊಡ್ತಾಳೆ. ಆ ಭಿಕ್ಷೆಯನ್ನು ಸ್ವೀಕರಿಸಿ ಶಿವ ಮುಂದೆ ಹೊರಡ್ತಾನೆ, ಮತ್ತೆ ಮುಂದೆ. ಏಕೆಂದರೆ ಆ ಕಪಾಲ ಏನು ಕೆಳಗೆ ಬೀಳಲಿಲ್ಲ, ವೈಕುಂಠಕ್ಕೆ ಹೋದರೂ ಅಲ್ಲಿ ಲಕ್ಷ್ಮೀನೇ ಮನೋರಥವತಿ ಅನ್ನೋಂಥ ಒಂದು ಭಿಕ್ಷೆನ ಇಟ್ಟರೂ ಸಹ ಆ ಕಪಾಲ ಏನು ಕೆಳಗೆ ಬೀಳಲಿಲ್ಲ. ಆಗ ಅಲ್ಲಿಂದ ಮತ್ತೆ ಮುಂದೆ ಹೊರಡ್ತಾನೆ. ಆಗ ವಿಷ್ಣು ಕೇಳ್ತಾನೆ, ಭೈರವನನ್ನು ಹಿಂದೆ ಹೋಗ್ತಾನೆ, ಅಲ್ಲ ನೀನು ಯಾಕೆ ಇನ್ನೂ ಅಷ್ಟು ಹೋಗ್ತಾ ಇದೆಯಾ, ಇಲ್ಲೇ ನಿನ್ನ ಕೈಯಲ್ಲೇ ಆಗುತ್ತೆ ಅದನ್ನೆಲ್ಲ ಬಿಡಿಸ್ಕೊಳ್ಳೋಕ್ಕೆ ಅಂತ. ಇಲ್ಲ, ನಾನು ವ್ರತವನ್ನು ಆಚರಿಸ್ತಾ ಇದ್ದೀನಿ, ವ್ರತ ಆಚರಿಸಬೇಕಾದ್ರೆ ಅದು ಆ ಸಮಯ ಬಂದಾಗೆ ಅದು ಹೋಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಆಮೇಲೆ ಅವನ ಹಿಂದೆ ಇರೋಂಥ ಬ್ರಹ್ಮಹತ್ಯೆ ಅಂತ ಏನಿದ್ದಾಳಲ್ಲ ಆ ಸ್ತ್ರೀಯನ್ನು ಹೇಳ್ತಾನೆ, ನೀನು ಭೈರವನನ್ನು ಹಿಂಬಾಲಿಸೋದು ಬಿಟ್ಬಿಡು, ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಆವಾಗ ಬ್ರಹ್ಮಹತ್ಯೆ ಹೇಳ್ತಾಳೆ, ನಾನು ಈ ನೆಪದಲ್ಲಾದರೂ ಶಿವನನ್ನು ನಾನು ಸೇವಿಸೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ, ಇಂಥದ್ದು ಯಾರಿಗೆ ಸಿಗುತ್ತೆ ಇಂಥದ್ದು ನನಗೆ, ಸದಾ ಶಿವನನ್ನೇ ದರ್ಶನ ಮಾಡುವಂಥ ಪುಣ್ಯ ನನಗೆ ಲಭಿಸಿದೆ ಅಂತ ಹೇಳ್ತಾಳೆ. ಆಗ ಶಂಕರ, ಅಂದರೆ ಈ ಭೈರವ, ಈ ವಿಷ್ಣುವಿನ ಅಂದರೆ ಕಾತುರತೆ ಬೇಡ, ಈ ಕಷ್ಟ ಬೇಡ ಶಿವನಿಗೆ ಅನ್ನೋ ಒಂದು ಕಾತುರತೆ ಏನಿದೆ ಅಲ್ಲ, ಅದನ್ನು ನೋಡಿ ಶಂಕರ ವಿಷ್ಣುವಿಗೆ ಒಂದು ವರ ಕೊಡ್ತಾನೆ. ನೀನು ಇನ್ಮೇಲೆ ಎಲ್ಲ ದೇವತೆಗಳಿಗೂ ವರ ಕೊಡುವಂಥನಾಗು ಅಂತ ಆಶೀರ್ವಾದ ಮಾಡಿ ಹೋಗ್ತಾನೆ. ಆಮೇಲೆ ಹೀಗೆ ಭಿಕ್ಷಾಟನೆ ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ ಅಂದರೆ ವಾರಣಾಸಿಗೆ ಬರ್ತಾನೆ, ಕಾಶಿ ಹತ್ರ. ಆ ಕಾಶಿ ಹತ್ರ ಬಂದ ತಕ್ಷಣವೇ ಎಲ್ಲಿಂದ ಹೆಂಗೆ ಅದು ಕೈಯಿಂದ ಕಪಾಲ ಕೆಳಗೆ ಬಿದ್ದುಬಿಡುತ್ತೋ ಗೊತ್ತೇ ಆಗಲ್ಲ, ಹಾಗೆ ಅದು ಕೆಳಗೆ ಬಿದ್ದುಬಿಡುತ್ತೆ. ಅದು ಆ ಕಪಾಲ ಅಂದರೆ ಕೈಗೆ ಅಂಟ್ಕೊಂಡಿರುವಂಥ ಬ್ರಹ್ಮಕಪಾಲ ಏನಿದೆ ಅಲ್ಲ ಅದು ಕೆಳಗೆ ಬಿದ್ದುಬಿಡುತ್ತೆ. ಕೆಳಗೆ ಬಿದ್ದ ತಕ್ಷಣ ಇನ್ನು ಭೈರವನಿಗೆ ಆದ ಆನಂದ ಅಷ್ಟಿಷ್ಟಲ್ಲ, ಅವನ ಸಂತೋಷದಿಂದ ಕುಣಿಯೋಕ್ಕೆ ಶುರು ಮಾಡಿಬಿಡ್ತಾನೆ. ಆಮೇಲೆ ಈ ಬ್ರಹ್ಮಹತ್ಯೆ ಏನಿದ್ಲಲ್ಲ ಅವಳು ಹಾಹಾಕಾರ ಮಾಡ್ಕೊಂತ ಪಾತಾಳಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಆವಾಗ ಇವರು ಹೇಳ್ತಾರೆ, ಸ್ಕಂದ ಮಹರ್ಷಿ, ನೋಡಿದೆಪ್ಪ ಎಲ್ಲೆಲ್ಲೋ ವೈಕುಂಠ, ಸತ್ಯಲೋಕ ಮತ್ತು ಇಂದ್ರಲೋಕ ಎಲ್ಲ ಕಡೆಗೆ ಹೋದ್ರೂ ಸಹ ಈ ಬ್ರಹ್ಮಹತ್ಯೆ ದೋಷನ ನಿವಾರಣೆ ಮಾಡ್ಕೊಳಕ್ಕಾಗಲಿಲ್ಲ. ಅಂಥದ್ದು ಕಾಶಿಯಲ್ಲಿ ಇನ್ನೂ ಹತ್ತಿರದಲ್ಲಿ ಕಾಲಿಟ್ಟ ತಕ್ಷಣವೇ ಬ್ರಹ್ಮಕಪಾಲ ಬಿದ್ದು ಹೋಯಿತು, ಅಂಥ ಪುಣ್ಯವಾದಂಥ ಸ್ಥಳ ಅಂತ ಹೇಳ್ತಾನೆ. ಆಮೇಲೆ ಈ ಬ್ರಹ್ಮಕಪಾಲ ನಮಗೆ ಇನ್ನೊಂದು ಅನುಮಾನ ಬರ್ಬೋದು, ಬದ್ರಿಕಾರಣ್ಯದಲ್ಲಿ ಹಿಂಗೆ ಬಂತು, ಬದ್ರಿನಾಥ್ ಹತ್ರ ಅಂಥೇಳಿ. ಅದನ್ನು ಆ ಕ್ಷೇತ್ರವನ್ನು
ವಿಚಾರ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಈ ಕಾಶಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಸ್ಕಂದರು, ಕಾಶಿಯಲ್ಲಿ ಯಾರು ಭಿಕ್ಷಾನ್ನವನ್ನು ತಿಂತಾರೋ ಅವ್ರು ಮತ್ತೆ ಹುಟ್ಟೋದಿಲ್ಲ ಅವರು. ಆಮೇಲೆ ಕಾಶಿಯಲ್ಲಿ ಸನ್ಯಾಸಿಗಳಿಗೆ ಯಾರು ನಲ್ಲಿಕಾಯಷ್ಟು ಭಿಕ್ಷೆಯನ್ನು ಕೊಡ್ತಾರೋ ಅದು ಮೇರು ಪರ್ವತದಷ್ಟು ಪುಣ್ಯವನ್ನು ಪಡಿತಾರೆ. ಅಷ್ಟು ಭಿಕ್ಷೆ ಕೊಟ್ಟಂತೆ ಅವರಿಗೆ ಸಮವಾಗಿರುತ್ತೆ ಅದು. ಆಮೇಲೆ ಯಾರೋ ಒಬ್ಬರು ಕಾಶಿಯಲ್ಲಿ ಕಷ್ಟಪಡ್ತಿರೋಂಥ ಯಾರೋ ಸಾಂಸಾರಿಕನಿಗೆ ವರ್ಷಕ್ಕಾಗೋ ಅಷ್ಟು ಪದಾರ್ಥಗಳನ್ನು ಕೊಟ್ಟರೆ ಅಷ್ಟು ಪದಾರ್ಥಗಳು ಎಷ್ಟಿರುತ್ತಲ್ಲ ಆ ಸಂಖ್ಯೆಯಷ್ಟು ನೀವು ಅಷ್ಟು ಯುಗಗಳು ಸ್ವರ್ಗದಲ್ಲಿ ಪೂಜ್ಯರಾಗಿ ಜೀವನ ಮಾಡ್ತೀರಾ ಅಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಯಾರಿಗೆ ಕಾಶಿಯಲ್ಲಿ ಏನೋ ಒಂದು ಜೀವನ ಮಾಡೋಕ್ಕೇನೋ ಇದು ಇಲ್ವೋ, ಅಂದರೆ ಕೆಲಸ ಇರೋದಿಲ್ವೋ, ಅವನು ಅಲಿತಾ ಇರ್ತಾನೋ ಅಂಥವನಿಗೂ ನೀವು ವರ್ಷಕ್ಕಾಗೋ ಅಷ್ಟು ಒಂದು ಆಹಾರ ಧಾನ್ಯಗಳನ್ನು ಕೊಟ್ಟರೆ ನಿಮಗೆ ಯಾವತ್ತಿಗೂ ಹಸಿವು ಬಾಯಾರಿಕೆ ಇರೋದಿಲ್ಲ, ಅದರಿಂದ ಬರುವಂಥ ದುಃಖಗಳು ನೀವು ಅನುಭವಿಸೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ವಾರಣಾಸಿ, ಕಾಶಿ, ಅವಿಮುಕ್ತ ಕ್ಷೇತ್ರ, ಆನಂದಕಾನನ, ರುದ್ರವಾಸ ಅಂತ ನಾಮನ ತ್ರಿಕಾಲದಲ್ಲೂ ಅದನ್ನು ಜಪಿಸ್ತಾ ಇದ್ದರೆ ಮತ್ತೆ ಹುಟ್ಟೋ ಅಂಥ ಪ್ರಮೇಯನೇ ಇರೋದಿಲ್ಲ. ಆಮೇಲೆ ಈ ಕಾಶಿಯಲ್ಲಿರುವ ಕಪಾಲ ಮೋಚನ ಏನಿದೆ ಅಲ್ಲ, ಇದು ನಮಗೆ ಲಟ್ ಭೈರವ್ ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ಅದನ್ನು ಸ್ಮರಿಸಿದರೆ ಮಾನವರು ಮಾಡಿರೋಂತಹ ಇಹಪರ ಪಾಪಗಳೆಲ್ಲವೂ ಸಹ ಶೀಘ್ರವಾಗಿ ನಶಿಸಿ ಹೋಗ್ತವೆ. ಆಮೇಲೆ ಅಲ್ಲಿ ನಾವು ದೇವತಾ ಮತ್ತು ಪಿತೃತರ್ಪಣಗಳನ್ನು ಕೊಟ್ಟರೆ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತರಾಗ್ತಾರೆ ಅಂತ ಆಮೇಲೆ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಕಾಳಭೈರವನಿಗೆ ಉಪವಾಸ ಮಾಡಿ ಆಮೇಲೆ ಜಾಗರಣೆ ಮಾಡಿದರೆ ಅವನಿಗೆ ಮಹಾಪಾಪಗಳು ಏನೇ ಇದ್ದರೂ ಸಹ ಅದರಿಂದ ಮುಕ್ತನಾಗ್ತಾನೆ. ಆಮೇಲೆ ಅದ್ರ ಜೊತೆಗೆ ಅನೇಕ ಬೇರೆ ಬೇರೆ ಸಾಮಗ್ರಿಗಳಿಂದ ಪೂಜೆ ಮಾಡಿದರೆ 1 ವರ್ಷದಲ್ಲಿ ಬರುವಂಥ ವಿಘ್ನಗಳೆಲ್ಲವೂ ಸಹ ಪರಿಹಾರ ಆಗ್ತವೆ ಅಂತ ಆಮೇಲೆ 6 ತಿಂಗಳು ಯಾರು ಭೈರವನ ಮುಂದೆ, ಕಾಳಭೈರವನ ಮುಂದೆ ಕೂತ್ಕೊಂಡು ಶ್ರದ್ಧೆಯಿಂದ ಧ್ಯಾನ ಮಾಡ್ತಾರೋ ಅವರು ಇಷ್ಟ ದೈವವನ್ನು ಕುರಿತು ಧ್ಯಾನ ಮಾಡ್ಬೋದು. ಅಂದರೆ ನಾನು ಕಾಳಭೈರವನ ಮುಂದೆ ಕೂತ್ಕೊಂಡು ನಾನು ಗಣೇಶನ ನಾಮಸ್ಮರಣೆನೂ ಮಾಡ್ಬೋದು. ಮಾಡಿದರೆ 6 ತಿಂಗಳು ಮಾಡಿದರೆ ಅವನಿಗೆ ಒಂದು ಸಿದ್ಧಿ ಉಂಟಾಗುತ್ತೆ. ಆಮೇಲೆ ಅಷ್ಟಮಿ, ಚತುರ್ದಶಿ ಮತ್ತು ಭಾನುವಾರ, ಮಂಗಳವಾರಗಳಲ್ಲಿ ಭೈರವನ ಯಾತ್ರೆ ಮಾಡಿದವನಿಗೆ ಪಾಪ ವಿಮುಕ್ತನಾಗ್ತಾನೆ ಅವನು. ಆಮೇಲೆ ಕಾಶಿಯಲ್ಲಿ ವಾಸ ಮಾಡುವವರು ಭೈರವನ ಭಕ್ತರು ಯಾರಿಗೇ ಆಗಲಿ ವಿಘ್ನ ಏನಾರ ನಾವು ತಂದರೆ ನಮಗೆ ದುರ್ಗತಿನೇ ಕಾದಿರುತ್ತೆ. ಹಾಗಾಗಿ ಭೈರವ ಭಕ್ತರನ್ನು ಯಾರನ್ನೂ ಸಹ ನಾವು ಕಷ್ಟಪಡಬಾರ್ದು ಅಂತ ಆಮೇಲೆ ಇನ್ನೊಂದು ಮಹತ್ತರವಾದಂತಹ ಒಂದು ಉಪಯೋಗ ಏನು, ಬಂಧನದಲ್ಲಿದ್ದವರು, ಅಂದರೆ ಈ ನಾವೇನು ಜೈಲಲ್ಲಿರೋರು ಅಂತ ಹೇಳ್ತೀವಲ್ಲ, ಅವರು ಬಂಧನದಲ್ಲಿ ನಿರಪರಾಧಿಗಳಾಗಿ ಬಂಧನದಲ್ಲಿರ್ತಾರಲ್ಲ ಅಂಥವರು, ಮತ್ತು ಮಹಾ ಕಷ್ಟಕ್ಕೆ ಸಿಕ್ಕಂಡವರು, ಆಮೇಲೆ ಬ್ರಹ್ಮಹತ್ಯೆಯನ್ನು ಮಾಡಿದಂಥವರು, ಈ ಪರಿಹಾರ ಇಲ್ದಲೇ ಒದ್ದಾಡ್ತಿರ್ತಾರೆ. ಅಂಥವರು ಈ ಭೈರವನ ಉತ್ಪತ್ತಿಯನ್ನು ಕೇಳಿದರೆ, ಅಂದರೆ ಈ ಪ್ರಾರಂಭ ಅವನು ಹೇಗೆ ಉದ್ಭವ ಆದ ಅನ್ನೋ ಒಂದು ಕಥೆಯನ್ನು ಕೇಳಿದರೆ ಈ ಸಂಕಟದಿಂದ ಮುಕ್ತರಾಗ್ತಾರೆ ಅಂತ ಸ್ಕಂದಕುಮಾರರು ಅಗಸ್ತ್ಯರಿಗೆ ಹೇಳ್ತಾರೆ. ಈಗಲೂ ಸಹ ಏನು ಅಂತಂದರೆ ಈ ಕಾಶಿಯಲ್ಲಿ ಬರುವಂಥ ಈ ಕಮಿಷನರ್ಗಳಿರ್ತಾರೆ, ಅಂದರೆ ಯಾರು ಆ ಕಾಶಿ ಪಟ್ಟಣನ ನೋಡ್ಕೊಳ್ತಾ ಇರ್ತಾರಲ್ಲ, ಬರೋವಂಥವ್ರು ಮೊದಲಿಗೆ ಕಾಳಭೈರವನ ದರ್ಶನ ಮಾಡ್ತಾರೆ. ಹೋಗೋವಂಥವ್ರು ಅವ್ರ ಆಶೀರ್ವಾದನ ತಗೊಂಡು ಹೋಗ್ತಾರೆ. ಬರೋರು ಹೋಗೋರು ಇಬ್ಬರೂ ಸಹ ಬಂದಾಗನೂ ದರ್ಶನ ಮಾಡ್ತಾರೆ, ಹೋಗಬೇಕಾದ್ರೂ ದರ್ಶನ ಮಾಡ್ತಾರೆ. ಅಂತಹ ಮಹತ್ತರವಾದಂತಹ ಭೈರವನ ಅವತಾರ. ಇಲ್ಲಿಗೆ 31ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.